ಮಾಲ್ಡೀವ್ಸಲ್ಲಿ ಇರೋವಂಥ ನಮ್ಮ ಮನೆ ರೂಮ್ ಟೂರ್ನ ಮಾಡ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ ಒಳಗಡೆ ಎಲ್ಲ ಏನೇನಿದೆ ಏನು ಎತ್ತ ಅಂತ. ಸೊ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಹಾಯ್ ಗಾಯ್ಸ್, ನಾವು ಎಂಟ್ರಿ ಆಗಿದ ತಕ್ಷಣ ನಮಗೆ ಒಂದು ಬ್ಯೂಟಿಫುಲ್ ಆಗಿರುವಂಥ ದೊಡ್ಡ ಮಿರರ್ನ ಕೊಟ್ಟಿದ್ದಾರೆ. ಸೊ ನಾನು ಇಲ್ಲಿಂದ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಏನೇನೆಲ್ಲ ಇದೆ ಈ ಒಂದು ರೆಸಾರ್ಟಲ್ಲಿ ಅಂತ. ಸೊ ಇದರಲ್ಲಿ 4 ಥರ ಡಿವೈಡ್ ಆಗಿರುತ್ತೆ. ಒಂದು ಓವರ್ ವಾಟರ್ ವಿಲ್ಲಾ, ಹಾಗೆ ಓವರ್ ವಾಟರ್ ವಿಲ್ಲಾ ವಿತ್ ಪೂಲ್, ಹಾಗೆ ಒಂದು ನಿಮಗೆ ಜಕೂಸಿ ವಿಲ್ಲಾ ಮತ್ತು ಬೀಚ್ ವಿಲ್ಲಾ ಅಂತ. ಸೊ ಇದಿಷ್ಟು 4 ಥರದ್ದು ನಿಮಗೆ ರೆಸಾರ್ಟು ನಿಮಗೆ ಈ ಐಲ್ಯಾಂಡಲ್ಲಿ ಸಿಗೋದು. ನಾವು ಉಳ್ಕೊಂಡಿರೋ ಸ್ಟೇ ಬಂದು ಸನ್ಶಿಯಮ್ ರೆಸಾರ್ಟ್ ಅಂತ, ಸನ್ಶಿಯಮ್ ಒಲುವಿಲೆ ರೆಸಾರ್ಟ್ ಅಂತ ನಮ್ಮ ಸ್ಟೇ ಹೆಸರು. ಸೊ ಇಲ್ಲಿಂದ ನಾವು ಎಂಟ್ರಿ ಆದ ತಕ್ಷಣ ನಮಗೆ ಒಂದು ಬ್ಯೂಟಿಫುಲ್ ಆಗಿರುವಂಥ ಲಾರ್ಜ್ ಬೆಡ್, ಕಿಂಗ್ ಸೈಜ್ ಬೆಡ್ ಇರುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು, ಇಬ್ಬರು ಸ್ಟೇ ಆಗೋದಕ್ಕೆ ತುಂಬ ದೊಡ್ಡ ರೂಮೇ ಆಯಿತು. ಇದೊಂಥರ ವಿಲ್ಲಾ ಥರ ನಿಮಗೆ. ಸೊ ಇಲ್ಲಿಂದ ನಾವು ನೋಡಿದ್ರೆ ಸೈಡಲ್ಲಿ ನಮಗೆ ಹೊರಗಡೆ ವ್ಯೂ ಕಾಣಬೇಕು ಅಂತ ಒಂದು ಲೈಟ್ ವೆಯ್ಟ್ ವಿಂಡೋನ ಕೊಟ್ಟಿದ್ದಾರೆ. ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಸೊ ಯಾವ ಟೈಮಲ್ಲಿ ನಾವು ಇಲ್ಲಿದ್ದರೂ ಕೂಡ ನಮಗೆ ಒಳ್ಳೆ ವ್ಯೂ ಎಲ್ಲ ಕಡೆಯಿಂದ ಸಿಗಬೇಕು ಅನ್ನೋ ರೀಸನ್ಗೆ ಈ ರೀತಿ ಮಾಡಿದ್ದಾರೆ. ಇಲ್ಲಿ ಒಂದು ಡ್ರೆಸ್ಸಿಂಗ್ ಟೇಬಲ್ನ ಕೊಟ್ಟಿದ್ದಾರೆ. ಸೊ ಆ ಡ್ರೆಸ್ಸಿಂಗ್ ಟೇಬಲಲ್ಲಿ ನಂದು ಕೆಲವೊಂದು ಐಟಮ್ಸ್ಗಳನ್ನ ಇಟ್ಕೊಂಡಿದ್ದೀನಿ ನಾನು. ಇದಕ್ಕೆ ಲೈಟ್ ಕೂಡ ಇದೆ. ಸೊ ಲೈಟ್ ಬೇಕು ಅಂತಂದರೆ ಆನ್ ಮಾಡ್ಕೋಬೋದು. ಹೀಗೆ ಸೈಡಲ್ಲಿ ಬಂದರೆ ನಾವು ಕಾಫಿ ಇಷ್ಟಪಟ್ಟೆ ಪಡ್ತೀವಿ ಅಲ್ವಾ. ಸೊ ಕಾಫಿ ಮಾಡ್ಕೊಳ್ಳೋದಕ್ಕೆ ಏನೇನು ಥಿಂಗ್ಸ್ ಬೇಕು ಪ್ರತಿಯೊಂದು ಐಟಮ್ಸ್ನ ಇಲ್ಲಿಟ್ಟಿದ್ದಾರೆ. ಸೊ ಅದೆಲ್ಲನೂ ಡ್ರೈ ಇರುತ್ತೆ. ನಾವು ನೀರು ಹಾಕ್ಕೊಂಡು ಬಿಸಿ ಮಾಡಿಕೊಂಡು ಸೊ ಕಾಫಿ ಹೇಗೆ ಮಾಡ್ತೀವಿ ಆ ರೀತಿ ಮಾಡ್ಬೋದು. ಕೆಳಗಡೆ ಹಾಗೆ ಒಂದು ಚಿಕ್ಕ ಫ್ರೀಝರ್ ಇಟ್ಟಿದ್ದಾರೆ. ಅಲ್ಲಿ ಸಮ್ ಡ್ರಿಂಕ್ಸ್, ಸಾಫ್ಟ್ ಡ್ರಿಂಕ್ಸ್ ಅದೆಲ್ಲನೂ ಇರುತ್ತೆ. ಸೊ ನಮಗೆ ಬೇಕಾದಂಗೆ ನಾವು ತೊಗೋಬೋದು. ಅಲ್ಲಿ ಒಂದು 3 ಬಾಟಲ್ ವಾಟರ್ನ ಇಟ್ಟಿರ್ತಾರೆ. ಇಲ್ಲಿ ಲಾಕರ್ನ ಇಟ್ಟಿದ್ದಾರೆ, ಸೇಫ್ಟಿ ಲಾಕರ್. ನೀವೇನಾದ್ರು ಗೋಲ್ಡು ಅದು ಇದು ತೊಗೊಂಡು ಬಂದಾಗ ನೀವು ಸೇಫ್ಟಿ ಲಾಕರಲ್ಲಿ ಹಾಕಿ ಇಡೋದಕ್ಕೆ ಇಲ್ಲೊಂದು ಸೇಫ್ಟಿ ಲಾಕರ್ ಇಟ್ಟಿದ್ದಾರೆ. ಮತ್ತು ಈ ಕಡೆ ನಮ್ಮ ಬಟ್ಟೆಗಳನ್ನ ಯಾವುದಾದ್ರೂ ಐರನ್ ಮಾಡಿರುವಂಥದ್ದು, ಐರನ್ ಮಾಡ್ಕೊಳ್ಳೋದಕ್ಕೆ ಅಂಥದ್ದು ಏನಾದರೂ ಇದ್ದರೆ ನಾವು ಇಲ್ಲೇ ಇದು ಮಾಡ್ಕೋಬೋದು. ಮತ್ತು ಲೈಫ್ ಜಾಕೆಟ್ ಕೂಡ ಇಲ್ಲೇ ಇರುತ್ತೆ. ಸೊ ನೀವು ಇಲ್ಲಿಗೆ ಬರುವಾಗ ಏನನ್ನೂ ತರೋ ಅಂಥ ಅವಶ್ಯಕತೆಯೇ ಇಲ್ಲ. ಒಂದು ಬ್ರಷು, ಪೇಸ್ಟು, ಒಂದು ಎಲ್ಲನೂ ಶಾಂಪೂ, ಕಂಡೀಷ್ನರ್ ಪ್ರತಿಯೊಂದನ್ನು ಇಲ್ಲೇ ಇಟ್ಟಿರ್ತಾರೆ. ನಾನು ಮುಂದೆ ಬರ್ತಾ ನಿಮಗೆ ಹೇಳ್ತೀನಿ. ಹಾಗೆ ಇಲ್ಲಿ ಸೆಂಟರಲ್ಲಿ ಒಂದು ದೊಡ್ಡ ಮಿರರ್ನ ಹಾಕಿದ್ದಾರೆ. ಸೊ ಹಿಯರ್ ಕಮ್ಸ್ ಈಸ್ ದ ಬಾತ್ರೂಮ್ ಸೆಕ್ಷನ್. ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಇದೇ ಒಂದು ಬೆಡ್ರೂಮ್ ಸೈಜಲ್ಲಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ಇದರೊಳಗೆ ನಮಗೆ ಬಾತ್ ಟಬ್ ಕೂಡ ಇತ್ತು. ಹಾಗೆ ದೊಡ್ಡ ಮಿರರು ವಿತ್ 2 ಸಿಂಕ್ಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಟಾಯ್ಲೆಟು, ಹಾಗೆ ಪಕ್ಕದಲ್ಲೇ ಒಂದು ಶವರ್ ಬಾತ್ರೂಮ್ ಇರುತ್ತೆ. ಸೊ ಇಲ್ಲಿ ಯಾವುದೇ ರೀತಿ ನಾವು ಬಕೆಟಲ್ಲೇ ಸ್ನಾನ ಮಾಡ್ಕೊಳ್ಳೋಕೆ ನಮ್ಗೆ ಅಭ್ಯಾಸ ಆಗಿದೆ, ಆ ಥರದ ಆಪ್ಷನ್ನೇ ಇಲ್ಲ. ಸೊ ನೀವು ಇಲ್ಲಿ ಶವರಲ್ಲೇ ಮಾಡ್ಕೊಳ್ಬೇಕಾಗತ್ತೆ. ಅಲ್ಲಿಗೆ ಏನೇನು ಬೇಕು ಎಲ್ಲ ಐಟಮ್ಸು ಕೂಡ ಅಲ್ಲೇ ಇರುತ್ತೆ. ಹಾಗೆ ತಲೆ ಹತ್ರ 2 ಬ್ಯೂಟಿಫುಲ್ ಆಗಿರೋವಂಥ ಬೆಡ್ ಲೈಟ್ಗಳನ್ನ ಇಟ್ಟಿರ್ತಾರೆ. ಸೊ ಈ ಕಡೆ ಬಂದರೆ ನನ್ನ ಹಸ್ಬ್ಯಾಂಡ್ ನೋಡಿ ಹೇಗೆ ಮಲ್ಕೊಂಡಿದ್ದಾರೆ. ಅವ್ರಿಗೂ ಪಾಪ ಸುಸ್ತಾಗಿದೆ ಓಡಾಡಿ. ಅಲ್ಲಿಂದ ಹೊರಗೆ ಬಂದರೆ ಅದೇ ಬೇರೆ ಪ್ರಪಂಚ ಥರ ಒಂದು ಪೂಲ್ ಮತ್ತು ಅದ್ರ ಹೊರಗಡೆ ಇರೋವಂಥ ಸಮುದ್ರದ ವ್ಯೂ ಹೇಗಿದೆ ನೋಡಿ.
ವಿಂಡೋನ ನಿಂತ್ಕೊಂಡು ನೋಡಿದ್ರೆ ನಾವು ಇರೋ ಸ್ಟೇ ಈ ರೀತಿ ಕಾಣುತ್ತೆ. ತುಂಬ ಅಂದರೆ ತುಂಬ ಖುಷಿಯಾಗಿರ್ಬೋದು. ನಾವು ನಮ್ಮ ಪ್ರೈವಸಿ ಹಾಗೆ ನಮ್ಮ ಟೈಮ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಈ ಒಂದು ಪ್ಲೇಸಲ್ಲಿ. ಸೊ ನೀವು ನೋಡ್ಬೋದು ಎಲ್ಲನೂ ಎರಡೆರಡು ಇರುತ್ತೆ ಇಲ್ಲಿ. ಸೊ ಇಲ್ಲಿ ಸಿಟ್ಟಿಂಗ್ ಏರಿಯಾ ಅಥವಾ ಚೇರ್ಗಳಿಡೋದು, ಒಂದು ಟೇಬಲ್ ಇಡೋದಾಗಲಿ ಎಲ್ಲನೂ ಎರಡೆರಡು ಇಟ್ಟಿರ್ತಾರೆ. ಬಿಕಾಸ್ ಕಪಲ್ ಅವರ ಟೈಮ್ನ ನೀಟಾಗಿ ತುಂಬ ಚೆನ್ನಾಗಿ ಸ್ಪೆಂಡ್ ಮಾಡಲಿ ಅಂತ. ಇಲ್ಲಿಂದ ಒಳಗಡೆ ಹೋದರೆ ನಮ್ಮ ಒಂದು ಬ್ಯೂಟಿಫುಲ್ ರೂಮ್ನ ಎಕ್ಸಾಕ್ಟ್ ವ್ಯೂ ನಿಮಗೆ ಕಾಣಿಸ್ತಾ ಇದೆ. ಸೊ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳೋದನ್ನು ನನಗೆ ಮರಿಬೇಡಿ. ಇದಾಗಿತ್ತು ನಮ್ಮ ಮಾಲ್ಡೀವ್ಸ್ನ ರೂಮ್ ಟೂರ್ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಹಿಟ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಮತ್ತೊಂದು ಇನ್ಫಾರ್ಮೇಷನ್ ವಿಡಿಯೋ ಜೊತೆ ನಾನು ನಿಮ್ಮನ್ನ ಮತ್ತೆ ಮೀಟ್ ಆಗ್ತೀನಿ. ಇದ್ರದ್ದು ಎಲ್ಲ ಕಂಪ್ಲೀಟ್ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ. ನಿಮ್ಮ ಅಭಿಪ್ರಾಯನ ನನಗೆ ಕಮೆಂಟಲ್ಲಿ ಹೇಳೋದನ್ನು ಮರಿಬೇಡಿ. ಮತ್ತೊಂದು ಹೊಸ ವ್ಲಾಗ್ ಜೊತೆ ಸಿಗ್ತೀನಿ. ಬಾಯ್.